ಇನ್ನು ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸೂಕ್ತ ಕಾರಣ ಇಲ್ಲ. ಇಲ್ಲಿವರೆಗೆ ಅವರಿಂದ ಯಾವುದೇ ರೀತಿಯಾದಂತ ನಿಯಮ ಉಲ್ಲಂಘನೆ ಆಗಿಲ್ಲ. ಒಂದು ವೇಳೆ ದರ್ಶನ್ ಅವರೇನಾದ್ರೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮ, ಜೈಲು ನಿಯಮವನ್ನ ಉಲ್ಲಂಘಿಸಿದ್ರೆ ಜೈಲಾಧಿಕಾರಿ ಕ್ರಮ ಕೈಗೊಳ್ಳಬಹುದು. ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸೂಕ್ತ ಕಾರಣ ಇರಬೇಕು. ಆ ತರದ ಸೂಕ್ತ ಕಾರಣಗಳಿಲ್ಲ. ಆಮೇಲೆ ರೂಲ್ಸ್ ಬ್ರೇಕ್ ಮಾಡಿಲ್ಲ ದರ್ಶನ್ ಅವರು. ಒಂದು ವೇಳೆ ಆ ತರದ ನಿಯಮ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಆಗ ಜೈಲಾಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬಹುದು. ಜೈಲಿನ ನಿಯಮಗಳೇನಿರುತ್ತೆ, ಈಗ ಸುಪ್ರೀಂ ಕೋರ್ಟ್ ಆ ತರದೊಂದು ಖಡಕ್ ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರಿಗೆ VIP ಟ್ರೀಟ್ಮೆಂಟ್ ಸಿಗೋದಿಲ್ಲ. ಹಿಂದೆ ಮಾಡಿದಂತ ಅದೊಂದು ತಪ್ಪು ಈಗ ಅವ್ರಿಗೆ ಈ ಸ್ಥಿತಿ ಕರ್ಕೊಂಡು ಬಂದು ನಿಲ್ಸಿದೆ. ಹೆಚ್ಚುವರಿ ದಿಮ್ ಬೇಕು, ಬೆಡ್ಶೀಟ್ ಬೇಕು, ಆಮೇಲೆ ಊಟ ಈಗ ನಾನ್ ವೆಜ್ನ ಭಾಳ ಇಷ್ಟಪಟ್ಟು ತಿಂತಾರೆ ದರ್ಶನ್ ಅವರು. ಅಲ್ಲ, ಫಿಸಿಕೆಲ್ಲ ಮೇಂಟೈನ್ ಮಾಡ್ಬೇಕಂತಂದ್ರೆ ಹೆಂಗೆ? ಈಗ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ. ಮೆಂಟಲಿ ಆ ಒಂದು ಪಶ್ಚಾತ್ತಾಪ ಮತ್ತೊಂದು ಚಿಂತೆನೋ ಏನೋ ಒಂದು ಅವ್ರಿಗೆ ಕಾಡ್ತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಹಿಂದೆ ಒಂದ್ಸಲ ಜೈಲಿಗೆ ಹೋಗಿ ಆರೋಗ್ಯದ ನೆಪ ಹೇಳಿ ಹೊರಗಡೆ ಬಂದಾಗ ಒಳಗೆ ಹೋಗಬೇಕಾದ್ರೆ ದರ್ಶನ್ ಅವ್ರು ಹೇಗಿದ್ರು, ಹೊರಗಡೆ ಬಂದಾಗ ಹೇಗಾಗಿದ್ರು ಅಂತೇಳಿ ನಾವು ಗಮನಿಸಿದ್ವಿ. ಬಿಫೋರ್ ಆಫ್ಟರ್ ಎರಡೂ ಕೂಡ ನೋಡಿದ್ವಿ. ಈಗ ಮತ್ತೆ ಹೊರಗಡೆ ಬಂದರು, ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾದರು, ವಿದೇಶಕ್ಕೆಲ್ಲ ಹೋಗಿ ಬಂದರು, ಅಲ್ಲೆಲ್ಲ ಶೂಟಿಂಗ್ ಆಯಿತು. ಮತ್ತೆ ಎಗೇನ್ ಈ ಥರ ಓಡಾಡ್ಕೊಂಡು ಆರಾಮಾಗಿ ಬಿಂದಾಸಾಗಿದ್ದಂಥ ನಟ ದರ್ಶನ್ ಅವರಿಗೆ ಶಾಕ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ಕೂಡಲೇ ಅವರ ಜಾಮೀನನ್ನು ರದ್ದುಗೊಳಿಸಿ ಮತ್ತೆ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ, ಯಾವಾಗ ಸಹಜವಾಗಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅವಾಗ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಆ ಥರದ ಸನ್ನಿವೇಶ ಬಂತು. ಅದಾದಮೇಲೆ ಅವರನ್ನು ಹೇಗೆ ಮತ್ತೆ ಅರೆಸ್ಟ್ ಮಾಡಿದ್ರು, ಹೇಗೆ ಕರ್ಕೊಂಡು ಬಂದರು, ಅದೆಲ್ಲ ನಾವು ಗಮನಿಸಿದ್ದೀವಿ. ಮತ್ತೀಗ ಎರಡನೇ ಬಾರಿ ಬಂದಂಥ ಸಂದರ್ಭದಲ್ಲಿ ಮುಂಚೆ ಹೇಗೋ ನಡೆದೋಗಿತ್ತು. ಯಾಕಂತಂದರೆ ಆಗ ಒಂದಷ್ಟು ದರ್ಶನ್ ಅವರು ಹೇಳಿ ಕೇಳಿ ದೊಡ್ಡ ನಟರು, ಹೈ ಪ್ರೊಫೈಲ್ ಕೇಸ್ ಬೇರೆ, ಆಮೇಲೆ ಅವರಿಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಇರಲಿ ಅಂತೇಳಿ ಜೈಲಲ್ಲಿ ಅವ್ರಿಗೆ ಬೇಕಾದಂಥ ಒಂದಷ್ಟು ಫೆಸಿಲಿಟಿಗಳನ್ನು ಕೊಡ್ತಾಯಿದ್ರು. ಯಾಕಂತಂದರೆ ಒಂದು ಊಟ ಮತ್ತು ಈ ಸಿಗರೇಟ್ ಸೇದೋದು ಮತ್ತೊಂದು ಇವೆಲ್ಲ ಇಲ್ಲದೆ ಅವ್ರು ಇರೋದಿಲ್ಲ. ಅವರನ್ನು ಆರಂಭದಲ್ಲಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರ ಮುಂದೆನೇ, ಅಧಿಕಾರಿಗಳ ಮುಂದೆನೇ ಕೇಳ್ಕೊತಾ ಇದ್ರು, ಒಂದೇ ಒಂದು ಸಿಗರೇಟ್ ಆದರೂ ಕೊಡಿ ಪ್ಲೀಸ್ ಅಂತ. ಸೊ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ. ಯಾಕಂತಂದರೆ ಆ ಎಲ್ಲ ಫೆಸಿಲಿಟಿಗಳನ್ನು ಮುಂಚೆ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಕೊಡುವಂಥ ಕೆಲಸ ಆಗ್ತಾಯಿತ್ತು. ಬಟ್ ಈಗ ಆ ಥರದ್ದು ಕೊಡೋಂಗಿಲ್ಲ. ಆ ಥರದ್ದು ಏನಾದರೂ ಕೊಟ್ಟರೆ ಜೈಲಾಧಿಕಾರಿಗಳು ಕ್ರಮ ತಗೋತಾರೆ. ಯಾರು ಕೊಟ್ಟಿದ್ದು, ಯಾಕೆ ಕೊಟ್ರಿ, ಏನು ಎತ್ತ ಅಂತ. ಸುಪ್ರೀಂ ಕೋರ್ಟು ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ಕೊಟ್ಟಂತಹ ಒಂದಷ್ಟು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂಥ ಜವಾಬ್ದಾರಿ ಜೈಲಾಧಿಕಾರಿಗಳ ಮೇಲಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕರುಣೆ ತೋರಿಸಿ ಹೋಗ್ಲಿ ಪಾಪ ಅಂತೇಳಿ ಸಿಗರೇಟ್ ಕೊಡೋದೋ ಮತ್ತೊಂದು ಕೊಡೋದೋ, ಅವ್ರಿಗೆ ಬೇಕಾದಂಥ ಒಳ್ಳೆಯ ಹಾಸಿಗೆ ಕೊಡೋದು, ದಿಮ್ ಕೊಡೋದು, ಇದೆಲ್ಲ ಮಾಡೋ ಹಾಗಿಲ್ಲ. ಹಾಗಾಗಿ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅರ್ಜಿ ಹಾಕುವಂಥ ಕೆಲಸ ಆಗಿತ್ತು. ಬಟ್ ಈಗ ಒಂದು ಸೂಕ್ತ ಕಾರಣ ಇರಬೇಕಲ್ಲ. ಈಗ ಅವರಿಗೆ ಜಾಮೀನು ಸಿಗಬೇಕಂತ ಅಂದರೂ ಕೂಡ ವ್ಯಾಲಿಡ್ ರೀಸನ್ ಕೊಡಬೇಕು, ಯಾಕೆ ಜಾಮೀನು ಕೊಡಬೇಕು ಅಂತ. ಅದೇ ಥರ ಈಗ ಅವರನ್ನು ಇಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅಂದರೆ ಬೆಂಗಳೂರಿಂದ ಬಳ್ಳಾರಿಗೆ, ಅದಕ್ಕೂ ಕೂಡ ವ್ಯಾಲಿಡ್ ರೀಸನ್ಗಳನ್ನು ಕೊಡಬೇಕು. ನೋಡಿ, ಇಲ್ಲ ಈ ಥರ ಮಾಡಿದ್ದಾರೆ, ಈ ಸುಪ್ರೀಂ ಕೋರ್ಟ್ ಈ ಥರ ಸೂಚನೆ ಕೊಟ್ಟಿದ್ರು ಕೂಡ ಇವರು ಈ ಥರ ನಿಯಮವನ್ನು ಪಾಲಿಸಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಇವ್ರನ್ನ ಶಿಫ್ಟ್ ಮಾಡಬೇಕು. ಈ ಥರದ್ದೇನಾದರೂ ಒಂದು ಸ್ಟ್ರಾಂಗ್ ರೀಸನ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಾಧೀಶರು ಪರಿಗಣನೆಗೆ ತೆಗೆದುಕೊಂಡು ಆಗ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅಂತೇಳಿ ಡಿಸೈಡ್ ಮಾಡ್ತಾರೆ. ಬಟ್ ಈಗ ವಾದ ಪ್ರತಿವಾದ ಎಲ್ಲ ಕೇಳಿಸ್ಕೊಂಡಂಥ ನಂತರದಲ್ಲಿ ವ್ಯಾಲಿಡ್ ರೀಸನ್ ಇಲ್ಲ, ಸೂಕ್ತ ಕಾರಣಗಳಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನಿಯಮವನ್ನು ದರ್ಶನ್ ಅವರು ಉಲ್ಲಂಘನೆ ಮಾಡಿಲ್ಲ. ಹಾಗಾಗಿ ಇನ್ನು ಮುಂದೆ ಏನಾದರೂ ಜೈಲು ನಿಯಮವನ್ನು ಉಲ್ಲಂಘಿಸಿದರೆ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಜೈಲಾಧಿಕಾರಿಗೆ ಕಂಪ್ಲೀಟ್ ಆದಂಥ ಪವರ್ ಇರುತ್ತೆ, ಅವ್ರ ವಿರುದ್ಧ ಕ್ರಮ ತಗೋಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಅವರಿಗೆ ಈ ಬಾರಿ ಜೈಲಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಈ ಕಾರಣದಿಂದಲೇ ಅವರು ಜಡ್ಜ್ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದು, ನನಗೆ ವಿಷ ಕೊಡೋದಕ್ಕೆ ಆದೇಶಿಸಿ ಅಂತ ಜಡ್ಜ್ ಎದುರೇ ಅವ್ರು ಕೇಳಿದ್ದಾರೆ. ದರ್ಶನ್ ಅವರ ಈ ಒಂದು ಬೇಡಿಕೆಯನ್ನು ಕೇಳಿದಂತಹ ಜಡ್ಜು ಒಂದು ರೀತಿ ಒಮ್ಮೆ ಶಾಕ್ಗೆ ಒಳಗಾದರು. ಹಾಗೆಲ್ಲ ಕೇಳಬಾರದು ಅಂತ ಕೂಡ ದರ್ಶನ್ ಅವರಿಗೆ ಜಡ್ಜ್ ಕಿವಿ ಮಾತು ಹೇಳಿದ್ದಾರೆ. ಆಮೇಲೆ ಈ ಕೊಲೆ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಕಳೆದ ವರ್ಷ ಏನು ದರ್ಶನ್ ಅವರು ಅರೆಸ್ಟ್ ಆಗಿರ್ತಾರೆ, ಆ ಬಳಿಕ ಹೈಕೋರ್ಟ್ ಬೇಲ್ ಕೊಟ್ಟಿರುತ್ತೆ, ಬೇಲ್ ಪಡ್ಕೊಂಡು ಹೊರಗಡೆ ಬಂದಿರ್ತಾರೆ, ಅದು ಆರೋಗ್ಯದ ವಿಚಾರಕ್ಕೆ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ SPPಗಳು ಪ್ರಬಲವಾದಂಥ ವಾದವನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಕೂಡ ಇದೇ ವಿಚಾರ ಹೇಳಿದರು.
ನೋಡಿ, ಅವರು ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಜಾಮೀನು ಪಡ್ಕೊಂಡಿದ್ದಾರೆ. ಆರೋಗ್ಯದಲ್ಲಿ ನನಗೆ ಏರುಪೇರಾಗಿದೆ, ನನಗೆ ಆರೋಗ್ಯ ಸರಿ ಇಲ್ಲ, ಆಪರೇಷನ್ಗೆ ಒಳಪಡಬೇಕು, ಈ ಥರದ್ದೆಲ್ಲ ರೀಸನ್ ಕೊಟ್ಬಿಟ್ಟು ಹೊರಗಡೆ ಹೋಗಿ ದರ್ಶನ್ ಅವರು ಆರಾಮಾಗಿ ಶೂಟಿಂಗಲ್ಲಿ ಹೋಗ್ತಾ ಇದ್ದಾರೆ, ವಿದೇಶಕ್ಕೆಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ. ಇವ್ರು ಕೊಟ್ಟಿದ್ದ ರೀಸನ್ ಏನು, ಬಟ್ ಇವ್ರು ಮಾಡ್ತಾ ಇರೋದೇನು, ಅದಕ್ಕೆ ಅವ್ರು ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಬಲವಾಗಿ ವಾದ ಸಲ್ಲಿಸುವಂಥ ಕೆಲಸ ಆಯಿತು. ಆಗ ಹೈಕೋರ್ಟ್ನ ಈ ನಿರ್ಧಾರ ಏನಿದೆ ಅದಕ್ಕೆ ನಮಗೆ ಬೇಸರ ಇದೆ, ಈ ಥರ ತಪ್ಪು ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ದರ್ಶನ್ನು, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನು ಕೂಡ ರದ್ದುಗೊಳಿಸಲಾಗಿತ್ತು. ಈಗ 2ನೇ ಬಾರಿ, ಈಗ ಒಂದು ವೇಳೆ ಏನಾದರೂ ದರ್ಶನ್ ಅವರನ್ನು ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಿದ್ರೆ 2ನೇ ಬಾರಿಗೆ ದರ್ಶನ್ ಅವರು ಹೋಗಬೇಕಾದಂಥ ಸಂದರ್ಭ ಬರ್ತಾ ಇತ್ತು. ಬಳ್ಳಾರಿಯ ಜೈಲಿನ ಕಂಬಿಗಳನ್ನು ಎಣಿಸಬೇಕಾದಂಥ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಬಟ್ ಆದರೆ ಸೂಕ್ತ ಕಾರಣಗಳಿಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಅರ್ಜಿ ಏನಿದೆ ಆ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿ ಬ್ಯಾರಕ್ನಿಂದ ಹೊರಗಡೆ ಓಡಾಡೋದಕ್ಕೆ ಅನುಮತಿಯನ್ನು ಕೊಟ್ಟು, ಆಮೇಲೆ ಹೆಚ್ಚುವರಿ ದಿಂಬು, ಹಾಸಿಗೆ, ಆಮೇಲೆ ಬೆಡ್ಶೀಟ್ ಎಲ್ಲ ಏನಿದೆ ಅದೆಲ್ಲ ಏನು ಕೇಳಿದ್ರಲ್ಲ ಅದೆಲ್ಲದಕ್ಕೂ ಕೂಡ ಈಗ ಪರ್ಮಿಷನ್ ಸಿಕ್ಕಿದೆ. ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 10% ಆದರೂ ಅವರಿಗೆ ಅಟ್ಲೀಸ್ಟ್ ನಿದ್ದೆ ಮಾಡೋವಂಥ ಸಂದರ್ಭದಲ್ಲಿ, ಯಾಕಂದರೆ ಮನುಷ್ಯ ನಿದ್ದೆ ಮಾಡಿಲ್ಲ ಅಂತಂದರೆ ತಲೆನೇ ಓಡಲ್ಲ. ಇನ್ನು ನಿದ್ದೆ ಮಾಡ್ದಲೇ ತಲೆಯಲ್ಲಿ ಈ ಎಲ್ಲ ವಿಚಾರಗಳಿಟ್ಕೊಂಡು ಇಷ್ಟು ಸಹ ಹೊರಗಡೆ ಇದ್ದರು. ಆಮೇಲೆ ನೋಡಿ, ಸಾಮಾನ್ಯವಾಗಿ ಒಬ್ಬ ಕೈದಿನ ಅಥವಾ ಒಬ್ಬ ಆರೋಪಿಯನ್ನು ಕರ್ಕೊಂಡು ಬಂದು ಜೈಲಿಗೆ ಹಾಕುವಂಥದ್ದು ಯಾಕೆ? ತಾನು ಮಾಡಿದಂಥ ತಪ್ಪಿನ ಅರಿವಾಗಬೇಕು, ಆತನಿಗೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಬೇಕು, ಆ ಪಶ್ಚಾತ್ತಾಪ ಕಾಡಬೇಕು, ಇನ್ನು ಮುಂದೆ ಈ ಥರದ್ದು ಯಾವುದೇ ಕ್ರೈಮ್ ಆಕ್ಟಿವಿಟೀಸ್ಗಳನ್ನು ಮಾಡಬಾರ್ದು ಅನ್ನುವಂಥ ಉದ್ದೇಶಕ್ಕಾಗೇ ಯಾವುದೇ ಕೇಸ್ನ ಸಂಬಂಧಪಟ್ಟಂಥ ಆರೋಪಿಗಳನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕೋದು ಇದೇ ಕಾರಣಕ್ಕೇನೆ. 4 ಗೋಡೆ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ತಲೆಯಲ್ಲಿ ಓಡ್ತಾ ಇರುತ್ತಲ್ಲ ಅದೆಲ್ಲ ವಿಚಾರ, ಸುಮ್ಮನೆ ಇದ್ದಿದ್ರೆ ಆಗ್ತಾ ಇತ್ತು, ಇದೆಲ್ಲ ಯಾಕೆ ಬೇಕಿತ್ತು ಅಂತೇಳಿ. ಸದ್ಯ ದರ್ಶನ್ ಅವ್ರಿಗೆ ಅದೇ ಆಗ್ತಾ ಇರೋದು. ಹಿಂದೆ ಜೈಲಿಗೆ ಹೋಗಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ಕೂಡ ಹೋಗಬೇಕಾದ್ರೆ ಕಟ್ಮಸ್ತಾಗಿ ಒಳ್ಳೆ ಫಿಸಿಕ್ ಇತ್ತು, ಹೊರಗಡೆ ಬರೋಷ್ಟರಲ್ಲಿ ಒಂದು ಊಟ ಕರೆಕ್ಟಾಗಿ ಸೇರ್ತಾ ಇಲ್ಲ, ಅಲ್ಲಿ ಕೊಡೋವಂಥ ಊಟ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಆಮೇಲೆ ಟೇಸ್ಟಿ ಇರಲ್ಲ. ಈಗ ಹೊರಗಡೆ ಆದರೆ ದರ್ಶನ್ ಅವರು ಶೂಟಿಂಗ್ ಹೋದರೆ ತಮ್ಗೇನು ಬೇಕು ಎಲ್ಲ ಕೇಳಿ ತರಿಸ್ಕೋತಾರೆ, ತಿಂತಾರೆ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ರು, ಹೈಫೈ ಜೀವನ ನಡೆಸ್ತಾ ಇದ್ದಂಥ ದರ್ಶನ್ ಅವರಿಗೆ ಈಗ ಜೈಲಲ್ಲಿ ಒಂದು ರೀತಿ ನರಕ ದರ್ಶನ ಆಗ್ತಾ ಇತ್ತು. ಅದೇ ಕಾರಣಕ್ಕಾಗಿಯೇ ಅವರಿಗೆ ಜಡ್ಜ್ ಮುಂದೆ ನನಗೊಂದು ಸ್ವಲ್ಪ ವಿಷ ಕೊಡೋದಕ್ಕೆ ಆದೇಶ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊತಾರೆ, ಒಂದು ಬೇಡಿಕೆಯನ್ನು ಇಡ್ತಾರೆ. ಅಂದರೆ ದರ್ಶನ್ ಅವರು ವಿಷ ಕೊಡಿ ಅಂತ ಕೇಳಿದ್ದಾರೆ ಅಂತ ಅಂದರೆ ಅವರ ಮಾನಸಿಕ ಸ್ಥಿತಿ ಎಲ್ರಿವರೆಗೂ ಬಂದಿದೆ, ಒಂದ್ಸಲ ಯೋಚನೆ ಮಾಡಬೇಕು. ಅಂದರೆ ಎಷ್ಟು ಕಷ್ಟ ಆಗ್ತಿರ್ಬೋದು ದರ್ಶನ್ ಅವರಿಗೆ ಜೈಲಲ್ಲಿ ಅಂತ. ಒಂದು ಊಟನೂ ಸೇರ್ತಾ ಇಲ್ಲ, ಅಲ್ಲಿ ಕೊಡುವಂಥ ಊಟ ಅವ್ರಿಗೆ ಹೋಗ್ತಾ ಇಲ್ಲ, ಮತ್ತೊಂದು ಕಡೆ ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡೋಣ ಅಂತ ಅಂದರೆ ನಿದ್ದೆ ಮಾಡೋದಕ್ಕೂ ಬೇಕಾದಂಥ ಸೌಕರ್ಯಗಳಿಲ್ಲ. ಇದೆಲ್ಲದರ ನಡುವೆ 4 ಗೋಡೆ ಮಧ್ಯೆ ಬಿಟ್ಟು ಹೊರಗಡೆ ಬರೋಂಗೇ ಇಲ್ಲ, ಹೊರ ಜಗತ್ತಿನ ಸಂಪರ್ಕನೇ ಇಲ್ಲದೆ 4 ಗೋಡೆಗಳ ಮಧ್ಯೆ ವಾಸಿಸ್ತಾ ಇದ್ದಾರೆ. ಹಾಗಾಗಿ ನನಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ವಿಷ ಕೊಡಿಸ್ಬಿಡಿ, ನೀವು ಆದೇಶ ಕೊಡಿ ಅಂತೇಳಿ ಜಡ್ಜ್ನ ಕೇಳ್ಕೊತಾರೆ ದರ್ಶನ್ ಅವರು. ಅಂದರೆ ದರ್ಶನ್ ಅವರ ಮಾನಸಿಕ ಸ್ಥಿತಿ ಅಂದರೆ ಎಲ್ಲಿವರೆಗೂ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಈ ಥರದ ಕಷ್ಟ ಅನುಭವಿಸೋದಕ್ಕೆ ಸ್ವತಃ ಕಾರಣ ಯಾರು? ನಟ ದರ್ಶನ್ ಅವರೇನೆ. ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನೀಟಾಗಿ ಯಾವುದೇ VIP ಟ್ರೀಟ್ಮೆಂಟ್ ತಗೊಳ್ಳದಲೇ ಹಾಗೆ ಇದ್ದಿದ್ದರೆ ಬಹುಶಃ ಇವತ್ತು ಹಾಗೆ ಇರ್ತಾ ಇದ್ರೇನೋ, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನೆಮ್ಮದಿ ಸಿಗ್ತಾ ಇತ್ತೇನೋ. ಆದರೆ ಹಿಂದೆ ಮಾಡಿದಂಥ ತಪ್ಪಿದೆಯಲ್ಲ, ಮೊದಲ ಬಾರಿ ಜೈಲಿಗೆ ಹೋಗಿ ಬಂದ್ರಲ್ಲ ಕಳೆದ ವರ್ಷ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ, ಆಗ ಮಾಡಿದಂಥ ತಪ್ಪು, ಸಿಗರೇಟ್ ಸೇದ್ಕೊಂಡು ಇತರೆ ಕೈದಿಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಆ ಫೋಟೋ ಯಾವಾಗ ವೈರಲ್ ಆಯಿತು, ಆ ಫೋಟೋ ಬಗ್ಗೆ ಪರ ವಿರೋಧದ ಚರ್ಚೆಗಳು ಬಿಟ್ಟಾಕಿ ಭಾಳ ಸೌಂಡ್ ಮಾಡ್ತು ಆ ವಿಚಾರ, ಅವ್ರಿಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂಥ ವಿಚಾರ. ಇದೆಲ್ಲ ವಿಚಾರವನ್ನು ಈಗ ತಲೆಯಲ್ಲಿಟ್ಕೊಂಡು ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಆ ಥರದ VIP ಟ್ರೀಟ್ಮೆಂಟ್ ಕೊಡಬಾರ್ದು. ಆಮೇಲೆ ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು, ದರ್ಶನ್ ಅವರನ್ನ ಮೊದಲ ಬಾರಿಗೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತಾಯಿದ್ರು, ನ್ಯಾಯಾಂಗ ಬಂಧನ ಕೊಡೋದಕ್ಕೆ ಮುಂಚಿತವಾಗಿ ಆಗ ಒಂದೇ ಒಂದು ಸಿಗರೇಟ್ ಕೊಡಿ ಅಂತೇಳಿ ಹೆಂಗೆಲ್ಲ ಅಂಗಲಾಚಿದ್ರು ದರ್ಶನ್ ಅವರು. ಬಟ್ ಈಗ ದರ್ಶನ್ ಅವರಿಗೆ ಹೆಚ್ಚುವರಿ ಹಾಸಿಗೆ, ದಿಂಬು ಇದೆಲ್ಲ ಕೊಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ, ಅದರ ಜೊತೆಗೆ ಬ್ಯಾರಕ್ನಿಂದ ಹೊರಗಡೆ ಬಂದು ಅವರು ಓಡಾಡೋದಕ್ಕೆ ಕೂಡ ಅನುಮತಿ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒಂದು 10% ಆದರೂ ದರ್ಶನ್ ಅವರಿಗೆ ಇದ್ದಂಥ ಟೆನ್ಷನ್ನು ಕಡಿಮೆ ಆಗಿರ್ಬೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದಸ್ಕಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ.
ಮಂಜುನಾಥ್, ಈಗ ಕಳೆದ ವರ್ಷ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಸಿಕ್ಕದಂತಹ VIP ಟ್ರೀಟ್ಮೆಂಟ್ ಏನಿದೆ ಅದರಿಂದಾಗಿ ದರ್ಶನ್ ಅವರಿಗೆ ಇವತ್ತು ಈ ಥರದ ಪರಿಸ್ಥಿತಿ ಬಂದಿದೆ. ಅಂದರೆ ನನಗೆ ವಿಷ ಕೊಟ್ಟುಬಿಡಿ ಅಂತ ಕೇಳೋ ಲೆವೆಲ್ಲಿಗೆ ಅವ್ರು ಬಂದಿದ್ದಾರೆ ಅಂತ ಅಂದರೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ಬೋದು ದರ್ಶನ್ ಅಂತ. ಖಂಡಿತ ಪ್ರಭು, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಬಾರಿ ಬಂಧನಕ್ಕೊಳಗಾಗಿ ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಜೊತೆಗೆ ಇತರೆ ಆರೋಪಿಗಳನ್ನ ಇವತ್ತು ಆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರುಪಡಿಸಿ ಆ ಒಂದು ಪ್ರಕರಣ ಏನಿತ್ತು ಅದು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ಚಾರ್ಜ್ ಫ್ರೇಮ್ ಆದಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅದು ಟ್ರಯಲ್ ನಡೀಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಜಡ್ಜ್ ಅವರನ್ನು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ರು, ನನಗೆ ಜೈಲಿನಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೆ ವಿಷ ಕೊಟ್ಬಿಡಿ, ಇತರೆ ಆರೋಪಿಗಳಿಗೆ ಕೊಡೋದು ಬೇಡ, ನನ್ನ ಒಬ್ಬನಿಗೆ ಮಾತ್ರ ವಿಷ ಕೊಡೋದಕ್ಕೆ ಆದೇಶವನ್ನು ಮಾಡಿ, ನಾನು ಬಿಸಿಲನ್ನು ನೋಡಿ 1 ತಿಂಗಳಾಗಿದೆ, ನನ್ನ ಕೈಗೆ ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅನ್ನೋ ರೀತಿಯಾಗಿ ಒಂದು ರೀತಿ ಭಾವುಕರಾಗಿ ಜಡ್ಜ್ ಮುಂದೆ ಕಣ್ಣೀರನ್ನು ಹಾಕ್ಕೊಂಡಿದ್ರು. ಇದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ನಿಮ್ಮ ವಕೀಲರ ಮುಖಾಂತರ ಮನವಿಯನ್ನು ಸಲ್ಲಿಸಿ ಅದನ್ನು ವಿಚಾರಣೆ ನಡೆಸಿ ಮುಂದೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದು ಆ ಮಾತನ್ನು ಹೇಳಿದಂಥ ನ್ಯಾಯಾಧೀಶರು ದರ್ಶನ್ ಸಲ್ಲಿಸಿದಂಥ ಅರ್ಜಿ ಅಂದರೆ ಹೆಚ್ಚುವರಿಯಾಗಿ ಬೆಡ್ಶೀಟು, ತಲೆದಿಂಬು, ಹಾಸಿಗೆಯನ್ನು ನೀಡಬೇಕು ಅಂತಕ್ಕಂಥ ಏನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ತೀರ್ಪು ಮತ್ತು ಜೈಲು ಅಧಿಕಾರಿಗಳು ಸಲ್ಲಿಸಿದಂಥ ಬಳ್ಳಾರಿ ಜೈಲಿಗೆ ದರ್ಶನನ್ನು ಶಿಫ್ಟ್ ಮಾಡಬೇಕು ಅಂತ ಜೈಲು ಅಧಿಕಾರಿಗಳು ಸಲ್ಲಿಸಿದಂಥ 2 ಅರ್ಜಿಗಳ ವಿಚಾರಣೆ ಮುಗಿದಿತ್ತು. ಅದರ ಆದೇಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾಯ್ದಿರಿಸಿದರು. ಈಗ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ದರ್ಶನ್ ಸಲ್ಲಿಸಿದಂಥ ಅರ್ಜಿ ಮತ್ತು ಜೈಲು ಅಧಿಕಾರಿಗಳು ಸಲ್ಲಿಸಿದಂಥ ಅರ್ಜಿ ವಿಚಾರಣೆಯ ಆದೇಶವನ್ನು ಪ್ರಕಟಣೆ ಮಾಡಿದ್ದಾರೆ. ಇದರಲ್ಲಿ ಜೈಲು ಅಧಿಕಾರಿಗಳು ಸಲ್ಲಿಸಿದಂಥ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಬೇಕು ಅಂತ ಏನೋ ಒಂದು ಮನವಿಯನ್ನು ಮಾಡಿದ್ರು. ಆ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಉಳಿದಂತೆ ದರ್ಶನ್ ಸಲ್ಲಿಸಿದಂಥ ಏನು ಹೆಚ್ಚುವರಿಯಾಗಿ ತಲೆದಿಂಬು, ಹಾಸಿಗೆ, ಬೆಡ್ಶೀಟ್ ಅಂತ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿ ಏನು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಧೀಶರು ಏನು ಜೈಲು ಮ್ಯಾನ್ಯುಯಲ್ ಏನಿದೆ ಅದರಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಕೊಡಬಹುದು, ಕನಿಷ್ಠ ಸೌಲಭ್ಯಗಳು ಕೊಡಬಹುದು, ಅವೆಲ್ಲವನ್ನು ಸಹ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಉಳಿದಂತೆ ಏನು ಆತನಿಗೆ ಬಿಸಿಲಿಗೆ ಹೋಗಿಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟದ್ದು ಇನ್ನು ಬ್ಯಾರಕ್ನಿಂದ ಹೊರಗಡೆ ದಿನಕ್ಕೆ ಇಂತಿಷ್ಟು ಅವಧಿ ಅಂತ ಸೀಮಿತ ಅವಧಿಯಲ್ಲಿ ಅವರು ಬಿಸಿಲಿಗೆ ಹೋಗಿ ವಾಕ್ ಮಾಡೋದಕ್ಕೆ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದು. ಅದು ಜೈಲು ಅಧಿಕಾರಿಗಳು ನಿಗಾ ವಹಿಸಿ ದರ್ಶನ್ ವಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಬೇರೆ ಇತರೆ ಕೈದಿಗಳಿರ್ಬೋದು ಅಥವಾ ಜೈಲಿನಲ್ಲಿ ರೌಡಿ ಶೀಟರ್ಗಳ ಸಂಪರ್ಕಕ್ಕೆ ಸಿಗದಂತೆ ಆ ಒಂದು ನಿಗಾವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಇನ್ನೊಂದು ಷರತ್ತು ಇಲ್ಲಿ ದರ್ಶನ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ಪುರಸ್ಕರಿಸಿರ್ತಕ್ಕಂಥ ನ್ಯಾಯಾಧೀಶರು ದರ್ಶನ್ ಮನವಿಗೆ ಒಂದು ಸೂಚನೆ ಅಂಗೀಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಷರತ್ತನ್ನು ಹಾಕಿದ್ದಾರೆ. ಇಲ್ಲಿ ಏನು ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಳ್ಳಾರಿ ಜೈಲಿಗೆ ಕಳೆದ ಬಾರಿ ಶಿಫ್ಟ್ ಮಾಡಲಾಗಿತ್ತು. ಈ ಬಾರಿ ಏನಾದರೂ ಮುಂದೆ, ಯಾಕಂತಂದರೆ ಈಗ ಎಲ್ಲವನ್ನ ಸುಪ್ರೀಂ ಕೋರ್ಟ್ ಸಹ ಈ ಪ್ರಕರಣವನ್ನು ಗಮನಿಸ್ತಾ ಇದೆ. ಜೊತೆಗೆ ಈ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಕಾರಣದಿಂದಾಗಿ ಈ ಪ್ರಕರಣವನ್ನು ಒಂದು ಗಂಭೀರತೆ ಪಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ರಾಜಾತಿಥ್ಯ ಪಡೆದುಕೊಂಡಿದ್ದೆ ಅದು ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ಈತನನ್ನು ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಅವಕಾಶ ಇದೆ ಅಂತ ಒಂದು ಷರತ್ತನ್ನು ಸಹ ಇವತ್ತಿನ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಒಂದು ಕಡೆ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಒಂದು ಆತಂಕ ಇತ್ತು, ಅವರ ಕುಟುಂಬಸ್ಥರಿಗೂ ಸಹ ಆತಂಕ ಇತ್ತು. ಯಾಕೆಂದರೆ ಸುಮಾರು 310 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿ ಜೈಲಿಗೆ ಅವರ ಕುಟುಂಬಸ್ಥರು ನೋಡೋದಕ್ಕೆ ಆಗಲಿ ಅವರ ವಕೀಲರು ಭೇಟಿ ಮಾಡೋದಕ್ಕೆ ಹೋಗ್ತಕ್ಕಂಥ ಸಂದರ್ಭದ ಅವಕಾಶಗಳು ತುಂಬ ಕಠಿಣವಾದಂಥ ಪರಿಸ್ಥಿತಿ. ಯಾಕೆ ಪ್ರಯಾಣ ಮಾಡೋದಿರ್ಬೋದು, ಅವರನ್ನು ಭೇಟಿ ಮಾಡೋದಕ್ಕೆ, ಜೊತೆಗೆ ದರ್ಶನ್ ಆರೋಗ್ಯವೂ ಅಷ್ಟೇ ಅಲ್ಲಿನ ಒಂದು ಜೈಲು ವಾತಾವರಣಕ್ಕೂ ಬೆಂಗಳೂರು ಜೈಲು ವಾತಾವರಣಕ್ಕೂ ಆತನ ದೇಹ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಬೆಂಗಳೂರು ಜೈಲಿನಲ್ಲೇ ಉಳಿದುಕೊಳ್ಳೋದಕ್ಕೆ ಈಗ ನ್ಯಾಯಾಧೀಶರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಮ್ಮ ಆದೇಶದ ಮುಖಾಂತರ. ಇಲ್ಲಿ ದರ್ಶನ್ ತುಂಬಾ, ಯಾಕಂದ್ರೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ರೀತಿಯಾಗಿ ಜೈಲಿನಲ್ಲಿರ್ತಕ್ಕಂಥ ಇತರೆ ರೌಡಿ ಶೀಟರ್ಗಳು ಅಂದರೆ ವಿಲ್ಸಂಗಡ ನಾಗ ಇರ್ಬೋದು ಅಥವಾ ಬೇಕ್ರಿ ರಘು ಇರ್ಬೋದು, ಇವರ ಸಂಪರ್ಕದಲ್ಲಿ ಏನು ಕಳೆದ ಬಾರಿ ಸಂಪರ್ಕ ಸಾಧಿಸಿ ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇದ್ದ ಅದನ್ನು ಇಲ್ಲಿ ತಿರಸ್ಕಾರ ಮಾಡಬೇಕಾಗತ್ತೆ. ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎಚ್ಚರಿಕೆಯನ್ನು ಪಾಲಿಸಬೇಕಾಗತ್ತೆ. ಉಳಿದಂತೆ ದರ್ಶನ್ ಏನೆಲ್ಲ ಮನವಿ ಸಲ್ಲಿಸಿದ ಅದನ್ನ ಪೂರೈಸೋದಕ್ಕೆ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಭು, ಎಲ್ಲ ಆ ವಿಚಾರ, ಅದರ ಜೊತೆಗೆ ಅವ್ರಿಗೆ ಬೇಕಾಗಿದ್ದು ದಿಂಬು, ಹಾಸಿಗೆ, ಬೆಡ್ಶೀಟು ಅದೆಲ್ಲ ಸಿಕ್ಕಿರೋದ್ರಿಂದ ಬಹುಶಃ ದರ್ಶನ್ ಅವರಿಗೆ ಈಗ ಒಂದಷ್ಟು ಇದ್ದಿದ್ದಂಥ ಟೆನ್ಷನ್ ಬಹುಶಃ ಕಡಿಮೆ ಆಗಿರಬಹುದು ಅಂತ ಅನ್ಸುತ್ತಲ್ವಾ?
ಖಂಡಿತ ಪ್ರಭು. ಏನು ಅವರಿಗೆ ಮೊದಲಿಗೆ ಇದ್ದಿದ್ದು ಇಲ್ಲಿ ಇವತ್ತು ಅಂದರೆ ನ್ಯಾಯಾಧೀಶರ ಮುಂದೆ ಹೇಳ್ಕೊಟ್ಟಿದ್ದು, ನಾನು ಧರಿಸಿರ್ತಕ್ಕಂಥ ಬಟ್ಟೆ ವಾಶ್ ಮಾಡೋದಕ್ಕೆ ಸರಿಯಾಗಿ ಸಾಬೂನು ವ್ಯವಸ್ಥೆ ಇರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು ಏನೂ ಇಲ್ಲ. ಜೈಲಿನ ಅಂದರೆ ಏನು ಒಂದು ಬ್ಯಾರೆಕ್ ಇತ್ತು ಅದ್ರ ಒಳಗಡೆ ವಾಶ್ ಮಾಡ್ಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಹಾಗಾಗಿ ವಾಶ್ ಮಾಡೋದಾಗದೆ ತಮ್ಮ ಬಟ್ಟೆಗಳು ವಾಸನೆ ಬರ್ತಾ ಇದೆ, ಜೊತೆಗೆ ಮಲಗುವಂಥ ಜಾಗವೂ ಸರಿಯಾಗಿಲ್ಲ. ಆಮೇಲೆ ಬೇರೆ ಯಾಕೆಂದರೆ ಇಲ್ಲಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಜಾಗ್ತಾ ಇದ್ದಂತೆ ಏನು 2ನೇ ಬಾರಿ ಬಂಧನಕ್ಕೊಳಗಾದಂಥ ದರ್ಶನ್ ಹಾಕಿದಂಥ ಸೆಲ್ಗೆ ಯಾರನ್ನೂ ಸಹ ಅಲೋ ಮಾಡಿದಂಥ ರೀತಿಯಲ್ಲಿ ಜೈಲು ಅಧಿಕಾರಿಗಳು ಕಠಿಣವಾದಂಥ ಕ್ರಮವನ್ನು ಕೈಗೊಂಡಿದ್ರು. ಹೀಗಾಗಿ ಆತನನ್ನು ಭೇಟಿ ಮಾಡೋದಕ್ಕೂ ಯಾರೂ ಹೋಗ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿ ಕ್ಲೀನಿಂಗ್ ಮಾಡೋದಕ್ಕೂ ದಿನಕ್ಕೆ 2 ಬಾರಿ ಅಲ್ಲಿನ ಬೇರೆ ಇತರೆ ಏನು ಸಜಾ ಕೈದಿಗಳು ಹೋಗ್ತಾ ಇದ್ರು, ಅವರನ್ನೂ ಸಹ ಕೆಲ ಮಟ್ಟಿಗೆ ಆ ಒಂದು ಸೆಲ್ ಅಂತ ಹೋಗೋದಕ್ಕೆ ತಡೆ ಹಿಡಿಯಲಾಗಿತ್ತು. ಹೀಗಾಗಿ ಕ್ಲೀನಿಂಗು ಸಹ ಸರಿಯಾಗಿರಲಿಲ್ಲ. ಹೀಗಾಗಿ ದರ್ಶನ್ಗೆ ಸ್ವಲ್ಪ ಅಲ್ಲಿ ಒಂದು ಏನಂತಾರೆ ಇನ್ಫೆಕ್ಷನ್ ಆಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ, ಜೈಲ್ ಮ್ಯಾನ್ಯುಯಲ್ನಲ್ಲಿ ವಿಚಾರಣಾ ದಿನ ಕೈದಿಗೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಬೇಕು, ಅದರಲ್ಲಿ ದರ್ಶನ್ ಮನವಿ ಇಟ್ಟಂತೆ ಹೊಸ ಬೆಡ್ಶೀಟ್ ಇರ್ಬೋದು, ತಲೆದಿಂಬು ಇರ್ಬೋದು, ಹಾಸಿಗೆ ಇರ್ಬೋದು, ಇವನ್ನು ಒದಗಿಸೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಅಂತಕ್ಕಂಥದ್ದು ಇಲ್ಲಿ ದರ್ಶನ್ ಕಾಣಬಹುದಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಂದು ದರ್ಶನ್ ಅವ್ರ ತಲೆಯಲ್ಲಿ ಇದ್ದಿದ್ದು ಅದೇ ವಿಚಾರ. ಯಾಕಂತಂದರೆ ಇವತ್ತು ಈ ಥರ ಎಲ್ಲ ಪಾಪ ಕಷ್ಟಪಡ್ತಾ ಇದ್ದಾರೆ, ಈ ಥರ ಒಂದು ದಿಂಬು ಬೇಕು, ಬೆಡ್ಶೀಟ್ ಬೇಕು, ಹಾಸಿಗೆ ಬೇಕು ಅಂತೆಲ್ಲ ಬೇಡ್ಕೊತಾ ಇದ್ದಾರೆ ಅಂತಂದರೆ ಹಿಂದೆ ಮಾಡಿದಂಥ ಅದೊಂದು ತಪ್ಪೇ ಇವತ್ತು ಈ ಥರದ ಪರಿಸ್ಥಿತಿಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿರೋದು. ಯಾಕೆ ಅಂತಂದರೆ ದರ್ಶನ್ ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಬದುಕ್ತಾ ಇದ್ರು, ಯಾವ ಥರ ಇರ್ತಾ ಇದ್ರು, ಏನು ಬೇಕೋ ಎಲ್ಲ ತಿಂತಾಯಿದ್ರು. ಶೂಟಿಂಗ್ ಹೋದರೆ ಏನು ಬೇಕೋ ತರಿಸ್ಕೊಂಡು ತಿಂತಾರೆ, ಅವ್ರಿಗೇನು ಕಡಿಮೆ. ಬಟ್ ಆದರೆ ಈಗ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗ್ತಾ ಇರುವಂಥ ಜೈಲಿನ ಊಟದ ಮೆನು ಏನಿರುತ್ತೆ, ಆ ಮೆನು ಪ್ರಕಾರ ಕೊಡ್ತಾ ಇರುವಂತಹ ಫುಡ್ ಕೂಡ ಅವ್ರಿಗೆ ಸೇರ್ತಾ ಇಲ್ಲ. ಒಂದು ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಆಮೇಲೆ ಹೊರಗಡೆ ಜಗತ್ತಿನ ಜೊತೆ ಸಂಪರ್ಕ ಇಲ್ಲ, ಹೊರಗಡೆ ಬಿಸಿಲು ನೋಡ್ತಾ ಇಲ್ಲ, ಆಮೇಲೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ನನಗೆ, ಈ ಥರದ್ದೆಲ್ಲ ಸಮಸ್ಯೆ ಇದೆ ಅಂತೆಲ್ಲ ಜಡ್ಜ್ ಮುಂದೆ ಹೇಳ್ಕೊಂಡಿದ್ರು. ಹಾಗಾಗಿ ಸದ್ಯ ಈಗ ಕೋರ್ಟ್ನಿಂದ ಈ ಎಲ್ಲ ಸೂಚನೆ ಏನು ಸಿಕ್ಕಿದೆ, ಈ ಆದೇಶ ಏನು ಹೊರಬಿದ್ದಿದೆ ಈಗ, ಅದರಿಂದ ಬಹುಶಃ ದರ್ಶನ್ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಟೆನ್ಷನ್ ಕಡಿಮೆ ಆಗಿದೆ.